ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಿದೆ. ಮಂಗಳವಾರ ಸಂಕಷ್ಟ ಚತುರ್ಥಿ ಮೇಲೆ ತುಂಬ ವಿಶೇಷ ಅಂತ ಹೇಳ್ತಾರೆ. ವರ್ಷಕ್ಕೆ ಒಂದೇ ಸಲ ಈ ಥರ ಬರೋದು ಅಂತ. ಕೆಲವೊಂದು ಸಲ 2 ಸಲಿನೂ ಬಂದಿದ್ದಿದೆ, ಬಟ್ ಆದಷ್ಟು ಜಾಸ್ತಿ ಬರೋದೇ ಅದು ಒಂದು ಸಲ ಅಷ್ಟೇ. ವರ್ಷಕ್ಕೆ ಒಂದೇ ಸಲ ಬರುತ್ತೆ. ವರ್ಷ ಪೂರ್ತಿ ಸಂಕಷ್ಟ ಚತುರ್ಥಿ ಮಾಡಿದಾಗ ಸಿಗುವಂತಹ ಫಲ ಇವತ್ತು ಒಂದು ದಿವಸ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತೆಲ್ಲ ಉಪವಾಸ ಇದ್ದು ಸಂಕಷ್ಟ ಚತುರ್ಥಿ ಮಾಡ್ತಾರೆ. ಮತ್ತು ಹಾಗೆ ರಾತ್ರಿ ಚಂದ್ರ ಉದಯ ಆಗಿದ ನಂತರ ಚಂದ್ರನ ದರ್ಶನ ಮಾಡಿ ನಂತರ ಏನಾದರೂ ತಿಂದು ಮಲಗುವಂಥದ್ದು. ಇವತ್ತು ನಾನು ಕೂಡ ಸಂಕಷ್ಟ ಚತುರ್ಥಿ ಪೂಜೆ ಮುಗಿಸಿದ್ದೀನಿ. ಬಟ್ ಉಪವಾಸ ಎಲ್ಲ ಇರೋಕ್ಕಾಗ್ತಿಲ್ಲ, ನನ್ನ ಹೆಲ್ತ್ ನನಗೆ ಅದಕ್ಕಷ್ಟು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಉಪವಾಸ ಇರದೆ ಪೂಜೆ ಅಂತೂ ಮುಗಿಸಿದ್ದೀನಿ. ಪೂಜೆ ಮುಗಿಸಿ ತಿಂಡಿನೂ ಕೂಡ ಆಯಿತು. ಇವತ್ತು ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಏನಾಯ್ತು ಅಂತೆಲ್ಲ ನೀವು ನೋಡ್ಕೊಂಡು ಬನ್ನಿ. ಅಷ್ಟೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಸ್ವಲ್ಪ ಶಾಪಿಂಗ್ ಇದೆ. ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟವಾಗಿರುವಂಥದ್ದು ಒಂದನೇನೋ ಪರ್ಚೇಸ್ ಮಾಡಿದ್ದೀನಿ. ನೆನ್ನೆ ಹೋಗಿ ಆಗಲೇ ಪರ್ಚೇಸಿಂಗ್ ಎಲ್ಲ ಮುಗಿದಿದೆ. ಆರ್ಡರ್ ಕೊಟ್ಟು ಬಂದಿದೆ. ಅದನ್ನು ತೊಗೊಂಡು ಬರಬೇಕಷ್ಟೇ. ಪೇಮೆಂಟ್ ಎಲ್ಲ ಮಾಡಾಗಿದೆ. ಇವಾಗ ಅದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ರೀಚ್ ಆಗೋಷ್ಟರಲ್ಲಿ ಇವತ್ತಿನ ಪೂಜೆ ಹೇಗಿತ್ತು ಏನಾಯ್ತಾ ಅಂತೆಲ್ಲ ನೀವು ನೋಡ್ಕೊಂಡು ಬನ್ನಿ. ಅಷ್ಟನ್ನು ನಾನು ರೀಚ್ ಆಗ್ತೀನಿ. ಅಂಗಡಿ ಹೋಗಿ ಸಿಗೋಣ. ನಾನಿಲ್ಲಿ ನೈವೇದ್ಯಕ್ಕೆ ಅಂತೇಳಿ ಅವಲಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ನೀರಲ್ಲಿ 2-3 ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. 2-3 ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ನ ಹಾಕಿದ್ದೀನಿ. ಹಾಗೆ 1-1.5 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡೋದು 2 ನಿಮಿಷ ಇಟ್ಟರೆ ಇದು ಸ್ವೀಟ್ ಎಲ್ಲ ಚೆನ್ನಾಗಿ ಅವಲಕ್ಕಿಗೆ ಹಿಡ್ಕೊಳ್ಳುತ್ತೆ. ಆವಾಗ ನೈವೇದ್ಯನೂ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದು ನೈವೇದ್ಯಕ್ಕೆ ಅಂತೆಲ್ಲ ಮಕ್ಕಳಿಗೆ ಏನಾದರೂ ಟಿಫನ್ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಇದನ್ನು ಮಾಡಿಕೊಡ್ಬೋದು. ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಡ್ರೈ ಫ್ರೂಟ್ಸು ಕೂಡ ಹಾಕೊಬೋದು. ನಾನು ಫಸ್ಟು ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಂತರ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ವಿಶೇಷ ಸಂಕಷ್ಟ ಚತುರ್ಥಿ. ಸೊ ಹಾಗಾಗಿ ಇವತ್ತು ಮಂಗಳವಾರದ ಸಂಕಷ್ಟ ಚತುರ್ಥಿನ ನಮ್ಮ ಮನೇಲಿ ಹೇಗೆ ಮಾಡಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬರೀ ಸಂಕಷ್ಟ ಚತುರ್ಥಿದೇ ಎಲ್ಲ ವೀಡಿಯೋ. ಇದರಲ್ಲಿ 2 ದಿನದ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಂಗಳವಾರ ಮತ್ತು ಬುಧವಾರ 2 ದಿನದ ವಿಡಿಯೋ ಏನಿದೆ ಅದಷ್ಟನ್ನು ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಅವತ್ತು 2 ದಿನ ನಾನೇನೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೈವೇದ್ಯ ಎಲ್ಲ ಆಯಿತು. ಪೂಜೆಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ಗಣಪತಿಗೆ ಮತ್ತು ಲಕ್ಷ್ಮಿಗೆ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಅಭಿಷೇಕ ಮಾಡ್ತಾಯಿದ್ದೆ. ನಾನು ಅಭಿಷೇಕಕ್ಕೆ ಇಲ್ಲಿ ನೀರಿಗೆ ಸ್ವಲ್ಪ ಅರಿಶಿಣ, ಕುಂಕುಮ, ಗಂಧ, ಹಾಗೆ ಜವಾದು ಪೌಡರು, ಹಾಗೆ ಸ್ವಲ್ಪ ರೋಸ್ ವಾಟರ್ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಅಭಿಷೇಕನ ಮಾಡ್ತಾಯಿದ್ದೀನಿ. ಯಾವಾಗಲೂ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೆ. ಇವತ್ತು ನನಗೆ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಲು ಫ್ರೆಶ್ ಆಗಿರೋ ಹಾಲು ಇರಲಿಲ್ಲ, ಯೂಸ್ ಮಾಡಿಬಿಟ್ಟಿದ್ದೆ ಹಾಲನ್ನ. ಸೊ ಹಾಗಾಗಿ ನನಗೆ ಇವತ್ತು ಪಂಚಾಮೃತ ಅಭಿಷೇಕ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈ ರೀತಿ ಅಭಿಷೇಕನ ಮಾಡಿಕೊಂಡೆ. ಅಭಿಷೇಕನ ಮಾಡಿಕೊಂಡು ನಾನು ಯಾವಾಗ ಅಭಿಷೇಕ ಮಾಡಬೇಕಾದ್ರೂ ಗಣೇಶ ಮತ್ತು ಲಕ್ಷ್ಮಿಗೆ ಎರಡಕ್ಕೂ ಸೇರಿಸಿ ಅಭಿಷೇಕನ ಮಾಡ್ತೀನಿ. ಎರಡಕ್ಕೂ ಅಭಿಷೇಕ ಮಾಡಿ ನಾನು ಗಣೇಶನ ಗರಿಕೆ ಪೀಠ ರೆಡಿ ಮಾಡಿ ಇಟ್ಟಿದ್ದೀನಿ. ಗಣಪತಿಗೆ ಗರಿಕೆ ಅಂದರೆ ತುಂಬ ಇಷ್ಟ. ಬಿಳಿ ಎಕ್ಕದ ಹೂವು, ಹಾಗೆ ಗರಿಕೆ ಅಂದರೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ಮಳೆ ಎಲ್ಲ ಚೆನ್ನಾಗಾಗಿರೋದ್ರಿಂದ ಗರಿಕೆ ನಮ್ಮ ಮನೆ ಹತ್ರನೇ ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಹಾಗಾಗಿ ಸ್ವಲ್ಪ ಗರಿಕೆನ ಕಿತ್ಕೊಂಡು ಬಂದು ಅದರದ್ದು ಪೀಠ ರೆಡಿ ಮಾಡಿ ನಾನು ಗಣಪತಿನ ಇವತ್ತು ಅದರ ಮೇಲೇ ಕೂರಿಸಿದ್ದೀನಿ. ಅಭಿಷೇಕ ಎಲ್ಲ ಆಗಿದ್ದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ ಎಲ್ಲ ಹಚ್ಕೊಂಡೆ. ಅರಿಶಿಣ, ಕುಂಕುಮ ಹಚ್ಚಿ ಮತ್ತು ಗಣಗಲುವು ಕೂಡ ಗಣಪತಿಗೆ ತುಂಬ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಗಣಗಲುವು ಕೂಡ ಇಟ್ಟಿದ್ದೀನಿ. ಮತ್ತು ಬಿಳಿ ಎಕ್ಕನೂ ಕೂಡ ಇಲ್ಲೇ ನಮ್ಮ ಮನೆ ಹತ್ರನೇ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದರಿಂದನೇ ಇವಾಗ ಅಲಂಕಾರ ಮಾಡ್ತಾಯಿದ್ದೀನಿ ಗಣಪತಿಗೆ. ಗಣಗಲುವು ಮತ್ತು ಎಕ್ಕದ ಹೂವು, ಗರಿಕೆ ಈ ಥರದ್ದೆಲ್ಲ ಗಣಪತಿಗೆ ತುಂಬ ಪ್ರಿಯವಾಗಿರುತ್ತೆ. ಗರಿಕೆ 21 ಗರಿಕೆ ಇಟ್ಟರೆ ಸಾಕು, ನಮ್ಮೆಲ್ಲ ಕಷ್ಟಗಳನ್ನ ನಿವಾರಿಸ್ತಾನೆ ಗಣಪತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಣಪತಿಗೆ ತುಂಬ ಏನು ಹಂಗೆ ಅಲಂಕಾರ ಮಾಡಬೇಕು, ಹಿಂಗೆ ಅಲಂಕಾರ ಮಾಡಬೇಕು ಅನ್ನೋದಕ್ಕಿಂತ ಒಂದು ಗರಿಕೆ ಕೊಟ್ರೆ ಒಲಿಯುವಂತಹ ಗಣಪತಿಗೆ ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ಒಂದು ಗರಿಕೆನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದೀನಿ. ಗಣಗಲು ಹೂವು, ಎಕ್ಕದ ಹೂವು ಮತ್ತು ಹಾಗೆ ಸ್ವಲ್ಪ ಕನಕಾಂಬರದ ಹೂವು ಇತ್ತು, ಅದಷ್ಟನ್ನು ಕೂಡ ಇಟ್ಕೊಂಡು ಇವಾಗ ನಾನಿಲ್ಲಿ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಗಣಗಲ ಹೂವು ನನ್ನ ಮಗ ಎಕ್ಕದ ಹೂವನ್ನ ನನ್ನ ಮಗ ಬೆಳಗ್ಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ನನಗೆ ತೊಗೊಬಂದು ಕೊಟ್ಬಿಟ್ಟು ಹೋಗಿದ್ದ.
ಸೊ ಹಾಗಾಗಿ ಇವಾಗ ಅದನ್ನು ಇಟ್ಕೊಂಡು ನಾನು ಇವಾಗ ಇಲ್ಲಿ ಅಲಂಕಾರನ ಮಾಡ್ತಾಯಿದ್ದೀನಿ. ನಾನು ಅಲಂಕಾರ ಮಾಡ್ತಿದ್ದಂಗೆ ಕರೆಂಟ್ ಹೋಯಿತು. ಸೊ ಆ ದೀಪದ ಬೆಳಕಲ್ಲಿ ಗಣಪತಿನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ಎಲ್ಲ ಮುಗ್ದು ಗಂಧದ ಕಡ್ಡಿ ಹಾಗೆ ಕರ್ಪೂರದಿಂದ ಎಲ್ಲ ಮಂಗಳಾರತಿನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿ ಇವತ್ತಿಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ. ಸೊ ಹಾಗಾಗಿ ಹೊರಡಬೇಕು. ತಿಂಡಿ ತಿಂದು ಆಮೇಲೆ ಹೊರಗಡೆ ಹೋಗ್ತಾಯಿದ್ದೀನಿ. ನಾನಿವತ್ತು ಉಪವಾಸ ಇರೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ತಿಂಡಿ ತಿಂದು ಹೊರಗಡೆ ಹೋಗೋಣ ಅಂತ ಹೇಳಿ ಇವಾಗ ಹೊರಗಡೆ ಹೋಗಿದ್ದೀನಿ. ಇದು ಬಂದು ಒಂದು ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ಇಲ್ಲಿ ನೆನ್ನೆ ನಾನು ಒಂದು ಜ್ಯುವೆಲರಿಗೆ ಆರ್ಡ್ರ್ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ಅದನ್ನು ನಾನು ಇವತ್ತು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ನಾನಿವತ್ತು ಇಲ್ಲಿ ಬಂದಿರೋವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡಿಸೈನ್ಸ್ ಎಲ್ಲ. ಸೊ ಹಾಗಾಗಿ ನಾನಿವತ್ತು ತೊಗೊಂಡಿರೋಂತಹ ಒಂದು ಹಾರನೂ ಕೂಡ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ಸಂಕಷ್ಟ ಚತುರ್ಥಿ, ಗಣಪತಿ ಪೆಂಡೆಂಟ್ ಇರುವಂತಹ ಒಂದು ಹಾರನ ತೊಗೊಂಡಿದ್ದೀನಿ, ಮುತ್ತಿನ ಹಾರ. ಸೊ ಹಾಗಾಗಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ನಾನಿವತ್ತು ಈ ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ತುಂಬ ಇಷ್ಟ ಆಯಿತು ನನಗೂ ಕೂಡ ಜ್ಯುವೆಲರಿ. ಅದನ್ನು ರೆಡಿ ಮಾಡೋದಕ್ಕೆ ಅಂತೇಳಿ ನೆನ್ನೆ ಆರ್ಡ್ರ್ ಕೊಟ್ಟು ಹೋಗಿದ್ದೆ. ಸೊ ಅದು ಫುಲ್ ರೆಡಿ ಆಗಿತ್ತು. ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ. ನಾನು ತೊಗೋತಾ ಇರೋದು ಗಣಪತಿ ಇರೋವಂತಹ ಪೆಂಡೆಂಟು. ಸೊ ಹಾಗಾಗಿ ಎರಡೂ ಚೆನ್ನಾಗಿರುತ್ತೆ. ಇವತ್ತೇ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಇಲ್ಲಿ ಬಂದು ನಾನು ಜ್ಯುವೆಲರಿನ ಕಲೆಕ್ಟ್ ಮಾಡಿಕೊಂಡೆ. ಇದಾಗಿದ ನಂತರ ನೆಕ್ಸ್ಟ್ ಡೇ ನಾನು ಅವತ್ತಿನ ಇನ್ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅದನ್ನು ಮನೆಗೆ ತೊಗೊಂಡೋಗಿಟ್ಟೆ, ಮತ್ತು ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇದಾಗಿದ ನಂತರ ನೆಕ್ಸ್ಟ್ ಡೇ ಒಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು. ನಮ್ಮ ಅತ್ತೆ ಮಗಳು ಮನೆ ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿ ಹೋಗಬೇಕಿತ್ತು. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಣ್ಣನ ಮಗನ ಸ್ಕೂಲಲ್ಲಿ ಇದಿತ್ತು, ಎಕ್ಸ್ಪೋ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಗಬೇಕಿತ್ತು. ಇವಾಗ ನಾವು ಎಕ್ಸ್ಪೋಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ನಾವಿವಾಗ ಶರತ್ ಸ್ಕೂಲಲ್ಲಿ ಮಾಡ್ತಾ ಇರುವಂತಹ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಇಲ್ಲಿ ಕೋವಿಡ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದರು. ಕೋವಿಡ್ ಐಸೋಲೇಷನ್ ವಾರ್ಡು, ಕೋವಿಡ್ ಬಂದಾಗ ಸಿಚುವೇಶನ್ ಹೇಗಿತ್ತು, ಮತ್ತು ಡೆಡ್ ಬಾಡೀಸ್ನೆಲ್ಲ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕಿತ್ತು ಅವಾಗ ಆಗಿನ ಸಿಚುವೇಷನಲ್ಲಿ ಅನ್ನೋದ್ರ ಮೇಲೆಲ್ಲ ಇತ್ತು. ಕೋವಿಡ್ ಬಗ್ಗೆ ತುಂಬ ಡೀಟೇಲಾಗಿ ಮಾಡಿದರು. ಅದರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಏನೆಲ್ಲ ಆಯಿತು ಅಂತಲೂ ಇತ್ತು. ಅದಾದರೆ ನೋಡಿ, ನೆಕ್ಸ್ಟು ಆನ್ಲೈನ್ ಕ್ಲಾಸಸ್ಸು, ಕೋವಿಡ್ ಟೈಮಲ್ಲೆಲ್ಲ ಹೇಗೆಲ್ಲ ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಇತ್ತು. ಮತ್ತು ಮಕ್ಕಳುಗಳು ಇದನ್ನು ಮೊಬೈಲ್ನ ಹೇಗೆ ಅಡಿಕ್ಷನ್ ಶುರು ಮಾಡಿದ್ವಿ, ಮತ್ತು ಮನೇಲಿ ಯಾವ ರೀತಿ ಸಿಚುವೇಶನ್ ಇರುತ್ತೆ. ಅಮ್ಮ ಫುಲ್ಲು ಅಡುಗೆಯಲ್ಲಿ ಬ್ಯುಸಿ ಆದರೆ ಅಪ್ಪ ವರ್ಕ್ ಫ್ರಮ್ ಹೋಮ್, ಮಕ್ಕಳು ಮೊಬೈಲ್ ಆನ್ಲೈನ್ ಕ್ಲಾಸಲ್ಲಿ ಆನ್ಲೈನ್ನಲ್ಲಿ ಪಾಠ ಕೇಳೋ ಬದಲು ಮೊಬೈಲ್ ನೋಡಿಕೊಂಡು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇರುವಂತಹ ಒಂದು ಕಾನ್ಸೆಪ್ಟು ಕೂಡ ಇಟ್ಕೊಂಡಿಲ್ಲಿ ಒಂದು ಚೆನ್ನಾಗಿ ಮಾಡಿದರು ಇಲ್ಲಿ ಶರತ್ ಸ್ಕೂಲಲ್ಲಿ. ನೋಡಿ, ಈ ರೀತಿ ನೋಡಿ, ಅಮ್ಮ ಕೆಲಸ ಮಾಡ್ತಿದ್ದಾರೆ, ಅಪ್ಪ ಟಿ ವಿ ನೋಡ್ಕೊಂಡು ಕೂರ್ತಿದ್ದಾರೆ, ಮಗ ಆನ್ಲೈನ್ ಕ್ಲಾಸು ಅಂತ ಹೇಳಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ ಇಲ್ಲಿ. ಮತ್ತು ಅಕ್ಕ ತಮ್ಮ, ಅಣ್ಣ ತಮ್ಮ ಯಾರು ಇರ್ತಾರೆ ಅವರೆಲ್ಲ ಕೂಡ ಮನೇಲಿ ಕಿತ್ತಾಡೋದು, ಅಮ್ಮ ಅವರಿಬ್ಬರು ಜಗಳ ಬಿಡಿಸೋವಂಥದ್ದು, ಅಪ್ಪ ಏನು ಹೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಒಂದು ಕಡೆ ಕೂತ್ಕೊಳ್ಳೋದು. ಈ ರೀತಿಯಾದಂಥ ಅಲ್ಲಿ ನಾವು ಇದರಲ್ಲಿ ಕೋವಿಡಲ್ಲಿ ಏನೆಲ್ಲ ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡಿದ್ವಿ ಅದು ಎಲ್ಲ ಕಾನ್ಸೆಪ್ಟನ್ನು ಕೂಡ ಇಟ್ಕೊಂಡು ಇಲ್ಲಿ ಒಂದು ಚೆನ್ನಾಗಿ ಮಾಡಿದರು. ಕೋವಿಡ್ ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೆಲವು ಅದರದ್ದು ರೂಲ್ಸ್ಗಳು ಏನಿದೆ, ಅಂಬೇಡ್ಕರ್ ನೋಡಿ ಹೇಗೆ ನಿಂತಿದ್ದಾರೆ,
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಎಷ್ಟೆಲ್ಲ ಇದಿದೆ ರೂಲ್ಸು ರೈಟ್ಸು ಆ ಥರದ್ದನ್ನೆಲ್ಲ, ಮತ್ತು ಪಾರ್ಲಿಮೆಂಟ್ದು ಒಂದು ಡೆಮೋ ಥರ ಮಾಡಿಟ್ಟಿದ್ರು, ಮತ್ತು ಹೈಕೋರ್ಟ್ದು ಈ ಥರದ್ದೆಲ್ಲ ಒಂದಷ್ಟು ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಕೂಡ. ನನಗಂತೂ ತುಂಬ ಇಷ್ಟ ಆಗಿದ್ದು ಯಾವುದಂತಂದರೆ ಚಂದ್ರಯಾನದ್ದು ತುಂಬ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಅಣ್ಣನ ಮಗನೂ ಕೂಡ ಇದ್ದ. ಸೊ ಹಾಗಾಗಿ ಚಂದ್ರಯಾನದ್ದು ನನಗೆ ತುಂಬ ಇಷ್ಟ. ನೆಕ್ಸ್ಟ್ ತೋರಿಸ್ತೀನಿ ಚಂದ್ರಯಾನದ್ದು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲೆಲ್ಲ ಹೈಡ್ರಾಟಿಕ್ ಪವರ್ ಪ್ಲ್ಯಾಂಟ್ ಬಗ್ಗೆ ಮತ್ತು ವಿಂಡ್ ಪವರು ಈ ಥರದ್ರ ಬಗ್ಗೆ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲೊಂದಷ್ಟು ಎಕ್ಸ್ಪೋ ಮಾಡಿದರು. ಮತ್ತು ಇದು ಬಂದು ಕನ್ನಂಬಾಡಿ ಕಟ್ಟೆ KRS ಏನಿದೆ ಅದು, ಅಲ್ಲಿ ಹಿಂದ್ಗಡೆ ನಿಂತಿರೋರೆ ವಿಶ್ವೇಶ್ವರಯ್ಯ ಬರ್ತಿದ್ದಾರೆ. ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು, ಮಕ್ಕಳನ್ನೇ ಇಟ್ಕೊಂಡು ಮಕ್ಕಳು ಕೈಯಲ್ಲೇ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಸೋರು. ಅವರೇ ಅದ್ರದ್ದು ಬಗ್ಗೆ ಅದನ್ನೆಲ್ಲ ಹೇಗೆ ಮಾಡಿದ್ರು, ಅದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅದಕ್ಕೆಲ್ಲ ಎಷ್ಟು ಖರ್ಚಾಗಿದೆ, ಯಾವ ಇಯರಲ್ಲಿ ಆಯಿತು, ಇದ್ರ ಬಗ್ಗೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ನ ಮಾಡಿದ್ರು. ತುಂಬ ಒಂಥರ ಚೆನ್ನಾಗಿತ್ತು. ಇಲ್ಲಿಂದ ಹೊರಗಡೆ ಬಂದರೆ ನೆಕ್ಸ್ಟ್ ಬಂದು ಇಲ್ಲೊಂದು ಸ್ಟೇಜ್ ಮೇಲೆ ಒಂದು ಕೈಲಾಸ ಪರ್ವತ ಥರ ಒಂದು ಕ್ರಿಯೇಟ್ ಮಾಡಿದರು ಡೆಮೋನ. ತುಂಬ ಚೆನ್ನಾಗಿತ್ತು. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲ ಸೇರಿಕೊಂಡು ಅಂತಲೇ ಹೇಳ್ಬೋದು. ಇಲ್ಲಿ ಹೋಗಿದ್ದ ನಂತರ ನಮಗೊಂದು ಫೋಟೋ ತಗೋಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ನಮ್ಮ ಅತ್ತಿಗೆ ಇಬ್ಬರೇ ಹೋಗಿದ್ವಿ. ಅಲ್ಲೋಗಿ ಒಂದು ಫೋಟೋ ತಗೊಂಡ್ವಿ, ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿಗೆ ಅಮ್ಮ ಅಪ್ಪಾಜಿ ಎಲ್ಲರೂ ಬರ್ತೀವಿ ಅಂತ ಹೇಳಿದರು ಅಣ್ಣನ ಜೊತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಅಷ್ಟೊತ್ತವರೆಗೂ ಎಕ್ಸ್ಪೋ ನೋಡೋಣ ಅಂತ ಹೇಳಿ ಎಲ್ಲನೂ ಕೂಡ ನಾವು ನೋಡ್ತಾ ಇದ್ವಿ ಅಂತಲೇ ಹೇಳ್ಬೋದು. ನಾವು ಇದಾಗಿದ್ದ ನಂತರ ಚಂದ್ರಯಾನದ್ದು ಒಂದು ಏನಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಂದ್ರಯಾನದ್ದು ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಣ್ಣನ ಮಗನೂ ಕೂಡ ಇದ್ದ, ಅವನು ಕೂಡ ಎಕ್ಸ್ಪ್ಲೇನ್ ಮಾಡೋ ರೀತಿಯೆಲ್ಲ ನೋಡೋಣ ಅಂತ ಹೇಳಿ ಇಲ್ಲಿ ಹೋದ್ವಿ. ಚಂದ್ರಯಾನ ಹೇಗೆಲ್ಲ ಉಡಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಇತ್ತು. ಇಂದು ನಾವು ಹಂತ 2 ಜಲ ಇಂಧನದ ಹಂತವನ್ನು ವಿವರಿಸುತ್ತಿದ್ದೇವೆ. ಹಂತ 1ರಲ್ಲಿ 2 ಬೂಸ್ಟರ್ಗಳು ಸಪರೇಟ್ ಆಗುತ್ತವೆ. ನಂತರ ಬರುವುದೇ ಹಂತ 2. ಇದರಲ್ಲಿ ಕ್ರಯೋಜೆನಿಕ್ ಇಂಜಿನನ್ನು ಅಳವಡಿಸಲಾಗಿತ್ತು. ಕ್ರಯೋಜೆನಿಕ್ ಇಂಜಿನ್ ಒಂದು ಅತ್ಯಂತ ಸಾಮರ್ಥ್ಯವುಳ್ಳ ಮತ್ತು ಇದರಲ್ಲಿ 27,000 kgಯಷ್ಟು ಇಂಧನವನ್ನು ಹೊತ್ತು 720 ಕ್ಷಣಗಳ ಕಾಲ, ಅಂದರೆ 12 ನಿಮಿಷಗಳ ಕಾಲ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತದೆ. ಈ ಕ್ರಯೋಜೆನಿಕ್ ಇಂಜಿನ್ ಮುಖ್ಯ ಯಂತ್ರಗಳೆಂದರೆ ಕಂಬಷನ್ ಚೇಂಬರ್, ಇಗ್ನೈಟರ್, ಫ್ಯೂಯಲ್ ಕ್ರೈಪಂಪ್ಸ್ ಮತ್ತು ಹಲವಾರು. ಇದು ಜಲಜನಕ ಮತ್ತು ಜಲ ಆಮ್ಲಜನಕವನ್ನು ಇಂಧನವಾಗಿ ಉಪಯೋಗಿಸುತ್ತದೆ. ಈ ಜಲಜನಕ ಮತ್ತು ಆಮ್ಲಜನಕವನ್ನು ಉಪಯೋಗಿಸುವುದರಿಂದ ಇದರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಚಂದ್ರಯಾನ 3ರಲ್ಲಿ C-20 ಎಂಬ ಕ್ರಯೋಜೆನಿಕ್ ಇಂಜಿನ್ ಅನ್ನು ಅಳವಡಿಸಲಾಗಿತ್ತು. ಈ C-20 ಕ್ರಯೋಜೆನಿಕ್ ಇಂಜಿನ್ ಭಾರತದ ಮೊದಲು ಹಾಗೂ ಅತ್ಯಂತ ದೊಡ್ಡ ಕ್ರಯೋಜೆನಿಕ್ ಇಂಜಿನ್ ಆಗಿದ್ದು, ಇದರಲ್ಲಿ ಗ್ಯಾಸ್ ಜನರೇಟರ್ ಸೈಕಲ್ ಇದೆ. ಇದು ತನ್ನ ಮೊದಲ ಹಾರಾಟವನ್ನು ಜೂನ್ 2017ರಂದು ನಡೆದಿತ್ತು. ಧನ್ಯವಾದಗಳು. ಹಾಗೆ ಭೂಪಾಲ್ ಗ್ಯಾಸ್ ಟ್ರ್ಯಾಜಿಡಿ ಬಗ್ಗೆ ಆಗಿರ್ಬೋದು, ಮತ್ತು ಏನು ಹೇಳ್ತೀವಿ ನ್ಯೂಕ್ಲಿಯರ್ ಬಾಂಬ್ಸು, ಮತ್ತು ಆವಾಗೆಲ್ಲ ರಾಕೆಟ್ ಎಲ್ಲ ಮಾಡೋದಕ್ಕೆ ಹೇಗೆಲ್ಲ ಸಾಮಾನುಗಳನ್ನ, ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ನ ಹೇಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಒಂದು ಸೈಕಲಿಂದ ಅಥವಾ ಜಟ್ಕಾ ಗಾಡಿ ಅಥವಾ ಎತ್ತಿನ ಗಾಡಿ ಈ ಥರದ್ರಿಂದ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಗಳನ್ನೆಲ್ಲ ತೊಗೊಂಡು ಹೋಗ್ತಿದ್ದು, ಇದೆಲ್ಲ ಕೂಡ ಇಲ್ಲಿ ಇತ್ತು. ಮತ್ತು ನ್ಯೂಕ್ಲಿಯರ್ ಬಾಂಬು ಇದನ್ನೆಲ್ಲ ಹೇಗೆ ತಯಾರು ಮಾಡಿದ್ರು, ಅದಕ್ಕೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಡೀಟೇಲಾಗಿತ್ತು. ಇದನ್ನೆಲ್ಲ ನಾವು ನೋಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಅಮ್ಮ ಅಪ್ಪಾಜಿ ಎಲ್ಲರೂ ಕೂಡ ಬಂದಿದ್ದರು, ಅಣ್ಣನೂ ಕೂಡ ಬಂದಿದ್ದರು, ಅವರು ಕೂಡ ನೋಡ್ತಾಯಿದ್ರು. ನೋಡಿ ಇದೆಲ್ಲ ಎತ್ತಿನ ಗಾಡಿಲೆಲ್ಲ ಹೇಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೋತಾಯಿದ್ರು ಒಂದು ರಾಕೆಟ್ನ ಮಾಡೋದಕ್ಕೆ ಅಥವಾ ಏನಾದರೂ ಮಾಡೋದಕ್ಕೆ ಅಂತ ಹೇಳಿ ಇದೊಂದು ಇಲ್ಲಿ ಡೆಮೋ ಥರ ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಅಮ್ಮ ಅಪ್ಪಾಜಿ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ಪಾಪು ಅಲ್ಲಿರೋ ಅಂಥ ಒಂದು ಶಿವ ಪಾರ್ವತಿನೆಲ್ಲ ನೋಡಿ ಮಾಮಿ ಅಂತಿದ್ದ, ಅದನ್ನು ತೋರಿಸೋಣ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ನಂತರ ಇಲ್ಲಿಂದ ಗೃಹ ಪ್ರವೇಶಕ್ಕೆ ಹೋದ್ವಿ. ಅಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅಲ್ಲಿ ಎಲ್ಲ ನಮ್ಮ ಅಕ್ಕ ಬಾವ ಎಲ್ಲರೂ ಕೂಡ ಬಂದಿದ್ದರು. ಅದನ್ನು ಮುಗಿಸ್ಕೊಂಡು ಮನೆಗೆ ಮತ್ತೆ ಹೊರಟ್ವಿ. ಇದಾಗಿತ್ತು ನನ್ನ ಇವೆರಡೂ ದಿನದ ವ್ಲಾಗ್.
2 ದಿನದ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ.